ಇಲ್ಲಿ ನಮ್ಮ ತಾಯಂದ್ರಿಗೆ ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ CDP ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ನ ತಯಾರು ಮಾಡ್ತಾರೆ. ಆ CDP ಅನ್ನೋದ್ರ ಮುಖಾಂತರ, ಯಾಕೆಂದ್ರೆ 15 ವರ್ಷಕ್ಕೆ ಒಂದು ಬಾರಿ ಇಲ್ಲ 10 ವರ್ಷಕ್ಕೆ ಒಂದು ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ನ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಕೂತಾರಲ್ಲ, ಬಂದು ಪಾಪ ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ ನಿಮಗೂ ತಲೆ ಕೇಳಿಸವ್ರೆ. ಈ ಮಾಸ್ಟರ್ ಪ್ಲಾನ್ ಏನಿದೆ, CDP ಪ್ಲಾನು, ಈ ರೆಡ್ ಝೋನ್ನ ಯಾತಕ್ಕೆ ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್ದು. ಅದರಲ್ಲಿ ಏನಿದೆ ಅಂದರೆ ಡೆಫಿನಿಷನ್ನು, ವಿವರಣೆ, ಈ ಕಲರ್ ಕೋಡ್ ಏನು ಹಾಕ್ತಾರೆ ಪ್ಲಾನರ್ಸು, ಅರ್ಬನ್ ಡೆವಲಪ್ಮೆಂಟ್ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪನ್ನ ಏನು ಕಲರ್ ಝೋನ್ನಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬಾವುಟ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗೌರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗೌರ್ಮೆಂಟ್ ಬಿಲ್ಡಿಂಗು ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನನ್ನು ಅಲಾಟ್ ಮಾಡಿರೋದು. ಆ ಬಣ್ಣ ಹಚ್ಚಿ ತೋರಿಸ್ತಾರೆ, ಇದು ರೆಡ್ ಝೋನು ಅಂತ ಹೇಳಿ. ಅದರ ಜೊತೆಗೆ ಇದರ ಇಂಪ್ಲಿಕೇಶನ್ನು, ಪ್ರಾಪರ್ಟಿನ ಈ ಜಮೀನು ಖರೀದಿ ಮಾಡೋರವರಲ್ಲ, ಅವರಿಗೆ ಏನು ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಏನು ಮಾಡಿದ್ದಾರೆ, ಕೆಲವು ಡೀಟೇಲ್ ಏನು ಕೊಟ್ಟಿದ್ದಾರೆ. ನಿಮ್ಮ ಜಮೀನನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ರಲ್ಲ, ನನ್ನ ತಾಯಿಯರು ಮಾತನಾಡ್ಬೇಕಾರೇನೋ ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲೋ ಹೇಳೋವನ್ನೇ ನೋಡಿದೆ, ಯಾವುದೋ ಒಂದು ವಾಟ್ಸಪ್ಪಲ್ಲಿ ತೋರಿಸ್ತಾರದನ್ನ. ರೆಡ್ ಝೋನ್ ಅಂತಕ್ಕಂಥದ್ದನ್ನು ಕುಮಾರಣ್ಣ ಅವತ್ತೇನಾದರೂ ಗುರುತಿಸ್ದೇ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾಗಳವರಲ್ಲ, ಭೂಗಳರು ಇಷ್ಟೊತ್ತಿಗೆ ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿ ಎಲ್ಲ ಒಂದು ಕಡೆ TV ಹೇಳಿರೋದನ್ನ ಕೆಲವರು ಹಾಕೊಂಡಿದ್ದೀರಿ. ಈಗ ಇದು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳಕ್ಕೂ ನನಗೆ ಅಸಹ್ಯ, ಹೇಳಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅದೇನೋ ನಮ್ಮ ಮುಖ್ಯಮಂತ್ರಿಗಳು ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ, ಇದು ಇಲ್ಲ ಇರ್ಲಿ ಇರ್ಲಿ ಅದು ಬೇಕು ಇದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾನು. ನಂತರ ಇಲ್ಲಿ ಇದೆಂಥದ್ದು, ಈಗ ಆದೇಶ ಹೊರಡಿಸೋರಲ್ಲ ಕ್ಯಾಬಿನೆಟ್ದು, ನಿಮಗೆ ಸಂಪೂರ್ಣ ಹಣ ಕೊಡಲ್ಲ, 50% ನಿಮ್ಮ ಲ್ಯಾಂಡ್ ವ್ಯಾಲ್ಯೂಗೆ ದುಡ್ಡು ಕೊಡ್ತಾರಂತೆ. ಇನ್ 50% ಆಮೇಲೆ ಅದೆಂಥದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಲ್ಯಾಂಡ್ ಕೊಡಕ್ಕೆ ಇದು ಮಾಡಿದ್ರು ಕಾನೂನು, ನಾನು 50% ಏರಿಸ್ಬಿಟ್ಟಿದ್ದೀನಿ ಅಂತಾರಲ್ಲ. ನಿಮಗೆ 50% ಲ್ಯಾಂಡ್ ಕೊಡ್ತಾರಂತೆ, 50% ಕ್ಯಾಶು, 50% ಲ್ಯಾಂಡ್ ಅಂತೆ. ಇಲ್ಲಿ ಅದೊಂದು ದರಿದ್ರ, ಅಲ್ಲೊಂದು ನೈಸ್ ರಸ್ತೆ ಅಂತ ಮಾಡಿಸಿದ್ರಲ್ಲ ದೇವೇಗೌಡರು ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದ್ರು ಮಾಯಗಾನಹಳ್ಳಿ ಹತ್ರ. ಅಲ್ಲಿ ಆ ಪರಿಸ್ಥಿತಿ ನೋಡಿ ಬೆಂಗಳೂರು ಮೈಸೂರನ್ನ ಒಂದು ಒಳ್ಳೆ ರೋಡ್ ಮಾಡಬೇಕು ಅಂತೇಳಿ ಚಿಂತೆ ಮಾಡೋದು. 85ರಿಂದ ಮಾಡೋಕ್ಕಾಗಲಿಲ್ಲ. 94 ಅವ್ರು ಮುಖ್ಯಮಂತ್ರಿ ಆದಾಗ, ಅದು ಯಾರೋ ಅಮೇರಿಕಾದ ಗವರ್ನರು ಅಂತ ಬಂದರು ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ, ಬಂದು ಆ ರಸ್ತೆ ಮಾಡಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಆದರೆ, ದೇವೇಗೌಡರು ಡೆಲ್ಲಿ ಹೋದ್ಮೇಲೆ ಪ್ರಧಾನಮಂತ್ರಿಗಳಾಗಿ ಎಲ್ಲ ರೀತಿಯಲ್ಲಿ ಮಾರ್ಪಾಡು ಮಾಡಿ ದೇವೇಗೌಡರು ಹೇಳಿದಂಥದ್ದನ್ನೆಲ್ಲ ಬಿಟ್ಟು
ಬಂದಂಥ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪ್ನಿಯವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡಿದ್ರು. 1,00,000ಕ್ಕೂ ಹೆಚ್ಚಿನ ಭೂಮಿ ಇದೇ ಶಿವಕುಮಾರ್ ಅವರು ಮಹಾನುಭಾವರು BMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ BMICPಯ ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರೇ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಇಲ್ಲೆಲ್ಲ ನಮ್ಮ ರಾಮಣ್ಣರ ಯಾರು ಹೇಳ್ತಾ ಇದ್ರು ಪರಿಸ್ಥಿತಿನ ಯಾತಕ್ಕೆ ಈ ಥರ ಆಗಿದೆ ಅಂತೇಳಿ. ಇಲ್ಲಿ ಮೊನ್ನೆ ವಿಜಯದಶಮಿ ಆ ವಿಜಯದಶಮಿ ಸಂದರ್ಭದಲ್ಲಿ ಸಾತ್ನೂರಿನಲ್ಲಿ ಕಾರ್ಯಕ್ರಮ ಕರೆಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವ. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪ ಅಂದರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ನೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನು ದೇವಸ್ಥಾನಗಳಿಗೆ ಹೋಯ್ತವರೋ, ಅದು ಯಾವ್ಯಾವ ಗುರುಗಳನ್ನ ಇಟ್ಕೊಂಡವರೋ, ಅದೇನು ದೇವ್ರು ಅದು ಯಾವಾಗ ಏನು ಮಾಡ್ತಾರೋ ನೋಡ್ಬೇಕು. ನಾನು ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ದರೆ ಇವತ್ತು ನಿಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಏನಿದ್ದೀರಿ, ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಅದೇಂಥದ್ದು ನಮ್ಮ ಪೋಸ್ಟ್ಗಳು ಹಾಕೊಂಡು ಅಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ. ಯಾಕೆಂದರೆ ನನ್ನದು ತೆರೆದ ಪುಸ್ತಕ 1983ರಿಂದ 85 ಆ ಬಿಡದಿ ಕೇತನಹಳ್ಳಿನಲ್ಲಿ ನಮ್ಮ ತಂದೆಯದೇನೋ ಹುಚ್ಚು, ರೈತರ ಮಕ್ಕಳಾಗಬೇಕು, ನೀವು ಹೊರಗಡೆ ಸಂಪಾದನೆ ಮಾಡಿದ್ದು ನಿಮ್ಮ ಜೀವನ ಹಾಳು ಮಾಡುತ್ತೆ, ಇಲ್ಲಿ ಸಂಪಾದನೆ ಮಾಡಿದ್ದು ನಿಮ್ಮನ್ನು ಬದುಕಿಸ್ತದೆ ಅಂತ ಹೇಳಿ ಪ್ರತಿನಿತ್ಯ ನಮ್ಗೆ ಹೇಳಿ ನಾನು ನನ್ನ ವೃತ್ತಿ ಮುಗಿದ ಮೇಲೆ ಒಂದು ಜಮೀನು ತಗೋಬೇಕು ಅಂತ ಅದೇ ಹೇಳಿದ್ನಲ್ಲ. ನನ್ನ ಬಿಡದಿ ಕ್ಷೇತ್ರಕ್ಕೂ ಯಾವುದೋ ಪೂರ್ವ ಜನ್ಮದ ಒಂದು ನೆಂಟಸ್ತಿಕೆ ಇದೆ, ಸಂಬಂಧ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೇನೆ. ಮೊದಲೇ ಹೇಳಿದೆ ಇದನ್ನು. ಇಲ್ಲಿ ಕರ್ಕೊಂಬಂತ ನನ್ನ ಹಾಸನ ಜಿಲ್ಲೆಯಿಂದ ನಾನು ಆಗ ಭೂಮಿ ಖರೀದಿ ಮಾಡಲಿಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಭಾಗದಲ್ಲಿ ಚಿಕ್ಕ ಜಾಲವ ಯಾವುದೋ ಇದೆ, ಅಲ್ಲಿ ಒಂದು 25 ಎಕರೆ ತೋರಿಸಿದ್ರು ಕರ್ಕೊಂಡೋಗಿ. ಅಲ್ಲಿ ನೀರು ಬರಲ್ಲ ಅಂದರು. ಅಲ್ಲಿಂದ ನಮ್ಮ ಚಂದ್ರಪ್ಪ ಸರ್ಕಲ್ಲು, ಅಲ್ಲಿಂದ ನಮ್ಮ ಇನ್ನೊಂದು ಈ ಮಾಗಡಿಯಿಂದ ಆ ಕಡೆ ಒಂದು ರೋಡ್ ಹೋಯ್ತದೆ, ಯಾವುದು ಮರೆತು ಬಿಟ್ಟ ಇದೆ, ತಿಪ್ಪಗೊಂಡಳ್ಳಿ ಮುಂದೆ ಒಂದು ರೋಡ್ ಹೋಯ್ತದೆ, ಅಲ್ಲೆಲ್ಲೋ ಕರ್ಕೊಂಡೋದ್ರು. ಕೊನೆಗೆ ನನಗೆ ನಮ್ಮ ಚೈನಾ ಸಾಬ್ರು ಅಂತೇಳಿ ಬಿಡದಿಲೊಬ್ರು ಇದ್ರು, ಅವರು ಆ ಮೇನ್ ರೋಡಲ್ಲಿ ನಿಲ್ಲಿಸ್ಕೊಂಡು ಆ ಭೂಮಿ ತೋರಿಸಿದ್ರು ನನಗೆ. ಈ ಕೇತನಹಳ್ಳಿಲಿ ಇವತ್ತೇನು 46 ಎಕರೆ ಲ್ಯಾಂಡು 84-85 ಖರೀದಿ ಮಾಡಿದೆ. ಅಲ್ಲೆಲ್ಲ ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆ ಇಟ್ಕೊಂಡಿದ್ದೆ. ಅದ್ರಲ್ಲಿ ಬರೋ ದುಡ್ಡು ಇಲ್ಲಿ ತರೋದು 10,000-15,000 ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿ ಖರೀದಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಜಾಗ ತೋರಿಸಿದಾಗ ಅಲ್ಲಿ ಭೂಮಿ ಕಾಣಲಿಲ್ಲ, ಅಲ್ಲಿ ಕಲ್ಲುಮಂಟಿ ಕಾಣಿಸ್ತು. ನಾನು ಜಮೀನು ಕೇಳ್ತಿರೋದು ರೈತನಾಗಿ ಬದುಕಲಿಕ್ಕೆ, ನನಗೆ ಕಲ್ಲೊಡೆಯೋ ಕೆಲಸಕ್ಕಲ್ಲಪ್ಪ ಅಂದೆ ಅವರಿಗೆ. ಆಮೇಲೆ ಅಲ್ಲಿ ರೈಲ್ವೆ ಗೇಟ್ ಬೇರೆ ಇರಲಿಲ್ವಲ್ಲ, ಕಾರ್ ನಿಲ್ಲಿಸಿ ಅಲ್ಲಿಗೆ ನಡ್ಕೊಂಡು ಹೋದೆ. ಅದನ್ನು ನೋಡಿ ಅದು ಏನೋ ಪುಣ್ಯ, ಅಲ್ಲಿ ಆ ಮರಿಯಪ್ಪ ಅಂತೇಳಿ ಹೊಲ ಉಳ್ತಿದ್ರು. ಕೇಳಿದೆ ಅವ್ರನ್ನ, ಇಲ್ಲ ನಾವು ಇದರಲ್ಲಿ ಏನೋ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೊಡೋಕ್ಕೆ ತಯಾರಾಗವ್ರೆ ಅಂದರು. ನನಗೆ ಭಾಳ ಒತ್ತಡ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಅವತ್ತು ಮಾಡೋದಾಗಿದ್ದರೆ ಒಂದು 150 ಎಕರೆ ಅದೇ ಲೈನಲ್ಲೇ ಮಾಡಿಬಿಡುವೆ. ಹಿಂಸೆ ತಗೊಳ್ಳಿ ಅಂತ ನಾನು ಹೇಳಿದೆ. ನೋಡಪ್ಪ, ನನಗೆ ಆ ರೀತಿ ಭೂಮಿಯ ದಾಹ ಇಲ್ಲ. ನಮ್ಮ ಅಪ್ಪನ ಒಂದು ಆಸೆ ಏನಿದೆ, ಅದಕ್ಕೋಸ್ಕರ ಒಂದು ಲ್ಯಾಂಡ್ ಹುಡುಕ್ತಾ ಇದ್ದೆ. ಇಲ್ಲೇನೋ ಕೊಡ್ತೀವಿ ಅಂತೀರಿ, ನನಗೆ ಇದಕ್ಕಿಂತ ಬೇಡ್ರಪ್ಪ, ಕೈ ಮುಗಿತೀನಿ ಅಂತೇಳಿ ನಾನೇ ಬೇಡ ಅಂದೆ. ಅವತ್ತು ನಾನು ಮನಸ್ಸು ಮಾಡಿದರೆ ಅಲ್ಲೇ 150 ಎಕರೆ ಮಾಡಿವೆ, ಆ ರೋಡ್ ಮೈನ್ ರೋಡಲ್ಲೇ. ಇವತ್ತಲ್ಲೆಲ್ಲ ಬಡಾವಣೆಗಳ ರಚನೆ ಆಗಿದೆ. ನಾನು ನಿಮಗೆ ಹೇಳ್ತೀನಿ, ನಾನೇನಾದರೂ ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾಗಿದ್ರೆ ಇವತ್ತಲ್ಲಿ ತೆಂಗಿನ ಗಿಡ ಬೆಳೀತಾ ಇದ್ನ, ಅಡಿಕೆ ಗಿಡ ಬೆಳೀತಾ ಇದ್ನ. ಬಂದಿದ್ದೀರಿ, ನೋಡಿದಿರಿ, ಹಲವಾರು ಜನ ಇಲ್ಲಿಂದ ಬಂದು ಕೂಲಿ ಕೆಲಸ ಮಾಡಿದಿರಿ. ಬಂದು ನನ್ನ ಜೊತೆ ನನ್ನ ಹೊಲದಲ್ಲಿ ಕೆಲಸ ಮಾಡಿ ಹಲವಾರು ಕುಟುಂಬದವರಿದ್ದೀರಿ, ಇಲ್ಲಿ ಹೊಸೂರಿನವರಿದ್ದಾರೆ. ಅದರಿಂದ ಇಲ್ಲಿ ಈ ಮಹಾನುಭಾವ ಹೇಳ್ತಾನಲ್ಲ, ಕನಕಪುರ ಭಾಗದ ರೈತರು ಯಾರೂ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ. ರಾಮಣ್ಣರು ಇದನ್ನೇ ಹೇಳಿದ್ದು. ಬೆಂಗಳೂರಿನವರ ಒಂದು ದುಪ್ಪಟ್ಟು ದುಡ್ಡು ಜಮೀನು ಕೊಡಬೇಡಿ ಅಂದರೆ ಬೆಂಗಳೂರಿನವರು ಅಂತ ಹೇಳ್ತಾರಲ್ಲ, ಅವ್ರನ್ನೇ ಸೇರಿಸ್ಕೊಂಡು ಹೇಳೋರು, ಯಾರನ್ನ ಕೇಳಿ ಸೇರಿಸ್ಕೊಂಡು ಹೇಳೋರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಿಗೆ ಬಹಳ ಒಳ್ಳೆಯ ಬೆಲೆ ಬರುತ್ತದೆ. ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರಾಗಲಿದ್ದೇವೆ. ನಿಮ್ಮನ್ನೆಲ್ಲ ಈಗ ರಾಮನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗೋರಿಗೆ. ಬೆಂಗಳೂರು ಜಿಲ್ಲೆ ಇವತ್ತು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾ ಇದ್ದೇವೆ.
ಆ ಪುಣ್ಯಾತ್ಮ ಕೆಂಪೇಗೌಡರು ಅದು ಯಾವ ಗಳಿಗೆನಲ್ಲಿ ಆ ನಗರಕ್ಕೆ ಫೌಂಡೇಶನ್ ಹಾಕಿ ಆ ಬೆಂಗಳೂರು ಬೆಂದಕಾಳೂರು ಏನೋ ಹೇಳ್ತಾರೆ ಹೆಸರುಗಳು, ಆ ಪುಣ್ಯಾತ್ಮ ಯಾವ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೋ ಗೊತ್ತಿಲ್ಲ. ಇವತ್ತು ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತು. ಆದರೆ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಿಲ್ಲ. ಕಳೆದ 3-4 ವರ್ಷದಲ್ಲಿ 1200 ಕೋಟಿ ಬೆಂಗಳೂರಿನ ಗುಂಡಿ ಮುಚ್ಚಲಿಕ್ಕೆ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. 1200 ಕೋಟಿ ಗುಂಡಿ ಮುಚ್ಚೋದು ಬೇಕಾಗಿರಲಿಲ್ಲ. ಎಲ್ಲ ರಸ್ತೆ ಡಾಂಬರೀಕರಣ ಹಾಕೊಂಡ್ ಬಂದಿದ್ರು, ಒಳ್ಳೆ ರಸ್ತೆ ಆಗಿರೋದು. ಗುಂಡಿ ಮುಚ್ಚೋದು ಬೇಕಾಗಿರಲಿಲ್ಲ. ಗುಂಡಿ ಮುಚ್ತೀವಿ ಅಂತ ಹೇಳಿ 1200 ಕೋಟಿ ಇವತ್ತು ಈ ರಾಜ್ಯದ ಜನತೆ ತೆರಿಗೆ ಹಣ ಲೂಟಿಯಾಗಿದೆ. ಇಲ್ಲಿ ಹೇಳ್ತಾರೆ, ಈ ಹೇಳಿಕೆಯ ಮೂಲಕ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಸುಳಿವನ್ನು ನೀಡಿದ್ದರು. ಜನ ಮಾಡ್ಕೊಂಡು ಇನ್ನು ಹೆಚ್ಚಿಗೆ ಹೇಳಲ್ಲ, ಸಮಯ ವ್ಯರ್ಥ ಮಾಡಲ್ಲ. ಇದು ಯಾವ ರೀತಿ ಹೊರಟಿದ್ದಾರೆ ಅನ್ನೋದು. ಇಲ್ಲಿ 50 ಎಕರೆ ಲ್ಯಾಂಡ್, 50% ನಿಮಗೆ ಡೆವಲಪ್ಮೆಂಟ್ ಮೇಲೆ ಲ್ಯಾಂಡು ಅಂದ್ರಲ್ಲ, ಇಲ್ಲೇನಾಗಿದೆ, ಈ ನೈಸ್ ರಸ್ತೆ ಅನ್ನಲ್ಲ, ನೈಸ್ ರಸ್ತೆನಲ್ಲಿ ಸುಮಾರು 4000 ಕುಟುಂಬಗಳಿಗೆ ಆ ಭೂಮಿಯನ್ನು ಕಳ್ಕೊಂಡಿದ್ರು. ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ದೇವೇಗೌಡರು ಕೂಸು ಅಂತಾರೆ. ಇವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ ಲೂಟಿ ಏನಾಗ್ತಿದೆ, ಈಗ ರಸ್ತೆ ಅಲ್ಲೇ ತಿರುಗ್ತಾ ಇದೆ. ಬೆಂಗಳೂರು ಸುತ್ತ ಮೈಸೂರಿಗೂ ಹೋಗಲೇ ಇಲ್ಲ ಅದು ರಸ್ತೆ. ಇವತ್ತು ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಎಷ್ಟು 1000 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಯಾರು ಲಪಟಾಯಿಸಿದ್ದಾರೆ? ಶಿವಕುಮಾರ್ ಅವರೇ, ಇಲ್ಲೆಲ್ಲ ನಂದೆಲ್ಲೋ ನನ್ನ ಮಗಂದು 5 ಎಕರೆ ಭೂಮಿ ಬಗ್ಗೆ ಬೋರ್ಡ್ ಹಾಕೊಂಡು ಹೊರಟಿದ್ರಲ್ಲ ರಸ್ತೆಯಲ್ಲಿ. ಯಾವ್ಯಾವ ಕುಟುಂಬ ಬೀದಿ ಪಾಲ್ ಮಾಡಿ, ಯಾರ್ಯಾರನ್ನ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಜಮೀನು ತಗೊಂಡಿದ್ದೀರಲ್ಲ, ಸ್ಕೂಲ್ಗಳು ಕಟ್ಟಿದ್ದೀರಲ್ಲ, ಯಾವ ರೀತಿ ಕಟ್ಟಿದಿರಿ? ಇವತ್ತು ಇಲ್ಲಿ ನನ್ನ ಜನಗಳನ್ನ, ನನಗೆ ಜನ್ಮ ಕೊಟ್ಟಿರೋ ಜನ ರಾಜಕೀಯದಲ್ಲಿ ನೀವು ನಿಮ್ಮನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ನನ್ನ ಮುಂದೆ ಬಂದ್ರಿ, ಒಂದು 50 ಜನ ನನ್ನ ತೋಟಕ್ಕೆ ಬಂದ್ರಿ, ಇವತ್ತು ಈ ರೀತಿ ಆಗಿದೆ, ನಿಮ್ಮ ಬೆಂಬಲ ಬೇಕು, ನಿಮ್ಮ ಧ್ವನಿ ಬೇಕು ನಮಗೆ ಅಂದ್ರಿ. ನಿಮ್ಮ ಪರವಾಗಿ ನಾನು ನಿಂತಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯದ ದ್ವೇಷಕ್ಕಲ್ಲ. ನೀವು ಬಂದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಲಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು. ಇಲ್ಲಿ 4000 ಜನಕ್ಕೆ 25 ವರ್ಷ ಆಗಿದೆ. ಇನ್ನೂ ಆ 40% 50% ಭೂಮಿ ಕೊಡಬೇಕಲ್ಲ. ಇವತ್ತಿನವರೆಗೆ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪತ್ರ ಕೊಟ್ಟವ್ರೆ, ನಮಗೆ 30 ವರ್ಷ ಆಯಿತು, ಇನ್ನೂ 30-40 60-40 ಸೈಟ್ ಕೊಡ್ತೀವಿ ಅಂದರು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಮಗಿನ್ನೂ ಭೂಮಿ ಬಂದಿಲ್ಲ ಅಂತ ಹೇಳಿ ಸೈಟು 4000 ಅರ್ಜಿ ಆ ನೈಸ್ ರಸ್ತೆ ಏನಿದೆ ಅಲ್ಲಿ ಕೊಡಬೇಕಾದ್ದು ಇನ್ನೂ ಕೊಟ್ಟಿಲ್ಲ. 30 ವರ್ಷ ಆಯಿತು. ಇನ್ನು ನಿಮ್ಮ ಶಿವಕುಮಾರು ನಿಮಗಿಲ್ಲಿ 50% ಕ್ಯಾಶು 50% ಭೂಮಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅವ್ರು ಇರ್ತಾರೋ ನಾವಿರ್ತೀವೋ ಇಲ್ಲ ನೀವಿರ್ತೀರೋ ಗೊತ್ತಿಲ್ಲ. ಯಾವಾಗ ಕೊಡ್ತಾಗ 30 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ. ಭೂಮಿಯಲ್ಲಿ ಎಂಟೈರ ಪ್ರಾಪರ್ಟಿನ ಹೊಡಿಲಿಕ್ಕೆ ಹೊರಟವ್ರೆ. ಇದೊಂದು ಭಾಗ. ಕುಮಾರಸ್ವಾಮಿ ಅಂತಲ್ಲ, ರೆಡ್ ಝೋನ್ದು ನಿಮಗೆ ಅರ್ಥ ಆಗಿರಬೇಕು. ಇದರಿಂದ ನಿಮಗೇನು ಸಮಸ್ಯೆ ಮಾಡಿಲ್ಲ ನಾನು, ನಿಮಗೇನು ಸಮಸ್ಯೆ ಇಲ್ಲ. ಇವತ್ತು ಭೂಮಿ ಉಳಿಸ್ಕೊಂಡಿದ್ದೀರಿ. ನನ್ನ ತಾಯಂದರು ನಿಮ್ಮ ಆ ಭೂಮಿ ಕೊಡಲ್ಲ ಅಂತಕ್ಕಂಥದ್ದೇನು ಹೇಳ್ತೀರಿ. ನಾನು ಈ ಒಂದು ವಿಷಯದಲ್ಲಿ ಹಾಗೇನು ಚರ್ಚೆ ನಡೀತಾ ಇತ್ತು, ನಿಮ್ಮ ಗಮನಕ್ಕೆ ತರ್ತೀನಿ ಅಣ್ಣ. ನನ್ನ ತಾಯಂದ್ರಿಗೆ ವಿಧಾನಸಭೆಯಲ್ಲಿ 2 ದಿನ ನಡೀತು ಚರ್ಚೆ. ಅದು ಬರೀ ನಮ್ಮ ಬಿಡದಿ ಭಾಗದ್ದಲ್ಲ, ಇಡೀ ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ಪಿನ ವಿಷಯದಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. 2 ಗಂಟೆ ಕಾಲ, ಅಲ್ಲ 2 ದಿನಗಳ ಕಾಲ. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ, ಧರ್ಮಸಿಂಗ್ ಅವ್ರ ಭಾಷಣ, ಇದೇ ಶಿವಕುಮಾರ್ ಅವರ ಭಾಷಣ, ಹೀಗೆ ಹಲವಾರು ಜನ 2 ದಿನ ಭಾಷಣ ಮಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಇದು ವಿಧಾನಸಭೆ ಕಲಾಪದ ಬುಕ್ ಇದು. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅವ್ರು ಏನೇನು ಚರ್ಚೆ ಮಾಡೋರೆ ಇದೆಲ್ಲ ಇಲ್ಲಿ. ಇವತ್ತು ರೈತರ ಭೂಮಿನ ಇವತ್ತು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡಬಾರ್ದು ಅಂತ ಭಾಷಣ ಮಾಡವ್ರೆ. ಅವತ್ತು 2007 ಜುಲೈ ತಿಂಗಳಲ್ಲಿ ನಾನು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದೀನಿ. BMRDಯಿಂದ ರಾಮನಗರ ತಾಲೂಕು ಬಿಡದಿಯಲ್ಲಿ ಏನು ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ರೈತರನ್ನು ಒಕ್ಕಲೆಬ್ಬಿಸಬೇಕೆಂದು ಅಲ್ಲ, ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆಂದು ಹೇಳುತ್ತಿದ್ದೀರಿ. ನನಗೆ ಓಟು ಕೊಟ್ಟಿರುವಂಥ ಪುಣ್ಯಾತ್ಮರು ಅವರು ಬಿಡದಿ ವಿಷಯದಲ್ಲಿ ನಾನು ಅವತ್ತು ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು,
ನನಗೆ ಓಟ್ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಜನರು ಅವರನ್ನು ನಾನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡತಕ್ಕಂಥ ಅವಶ್ಯಕತೆ ನನಗಿಲ್ಲ. ಇದು ವಿಧಾನಸಭೆ ಕಲಾಪನಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ. ಇದು ರೆಕಾರ್ಡ್ನಲ್ಲಿ ವಿಧಾನಸಭೆಯ ದಾಖಲೆಯಲ್ಲಿದೆ. ಅಲ್ಲಿಗೆ ನಿಲ್ಲಿಸ್ತೆ. ಇದು ಅಕ್ಟೋಬರ್ ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ. ಅದಾದ 2 ತಿಂಗಳು ನನ್ನ ಸರ್ಕಾರ ಹೋಯಿತು. ಆ 2 ತಿಂಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ಇಲ್ಲಿಯ ಒಂದು ಟೌನ್ಶಿಪ್ ವಿಷಯದಲ್ಲಿ ಫುಲ್ ಸ್ಟಾಪ್ ಮಾಡಿದ್ದೆ. ಆಮೇಲೆ ನಂತರ ಬಂದಂಥವ್ರು ಅದೇನೇನೋ ವ್ಯವಸ್ಥೆಗಳು ಮಾಡ್ಕೊಂಡು ಅದೇನೋ ಡೀಟೇಲ್ ಇದೆ, ಅದು ಎಲ್ಲ ನಿಮ್ಗೆ ಹೇಳಲ್ಲ.